ಒಂದು ಕಾಲದಲ್ಲಿ ಕಾಡಿನಲ್ಲಿ ಜೇ ಎಂಬ ಪುಟ್ಟ ಇರುವೆ ವಾಸಿಸುತ್ತಿತ್ತು. ಅವನು ಯಾವಾಗಲೂ ಏನನ್ನಾದರೂ ಮಾಡುತ್ತಿದ್ದನು. ಅಲ್ಲಿ ಇಲ್ಲಿ ಓಡುತ್ತಿದ್ದನು ಮತ್ತು ಯಾವುದೇ ವಿರಾಮವನ್ನು ತೆಗೆದುಕೊಳ್ಳುವುದಿಲ್ಲ. ಸ್ಯಾಮ್ ಸೋಮಾರಿಯಾದ ಮಿಡತೆ ಎಲೆಯ ಮೇಲೆ ಮಲಗಿ ಆಟವಾಡುತ್ತಿದೆ. ಸ್ಯಾಮ್, ನೀವು ಯಾಕೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ ಜೇ? ನೀವು ವಿಶ್ರಾಂತಿ ಮತ್ತು ನನ್ನಂತೆ ಸ್ವಲ್ಪ ಮೋಜು ಮಾಡಬೇಕು. ಜೇ, ಆಹಾರವನ್ನು ಸಂಗ್ರಹಿಸುವುದು ನಾನು ಚಳಿಗಾಲಕ್ಕಾಗಿ ಉಳಿಸಬೇಕಾಗಿದೆ. ಆದ್ದರಿಂದ ನಾನು ಶೀತ ತಿಂಗಳುಗಳ ಮೂಲಕ ಬದುಕಬಲ್ಲೆ. ಸ್ಯಾಮ್, ಓಹ್, ನೀವು ಅದರ ಬಗ್ಗೆ ನಂತರ ಚಿಂತಿಸಬಹುದು. ಈಗ ಜೀವನವನ್ನು ಆನಂದಿಸಿ. ಜೇ ಕೆಲಸ ಮುಂದುವರಿಸುತ್ತಿರುವಾಗ ಸ್ಯಾಮ್ ಸಂತೋಷದಿಂದ ದೂರ ಹೋಗುತ್ತಾನೆ. ಋತು ಬದಲಾಗಿದೆ ಮತ್ತು ಚಳಿಗಾಲವು ಬಂದಿತು. ಜೇಗೆ ಸಾಕಷ್ಟು ಆಹಾರ ಮತ್ತು ಬೆಚ್ಚಗಿನ ಮನೆ ಇತ್ತು. ಆದರೆ ಬಡ ಸ್ಯಾಮ್ ತಿನ್ನಲು ಏನೂ ಇಲ್ಲದೆ ಚಳಿಯಲ್ಲಿ ಹಸಿವಿನಿಂದ ನಡುಗುತ್ತಿದ್ದನು. ಜೇ, ಒಳಗೆ ಬನ್ನಿ. ಗ್ರೇಟ್, ನೀವು ಫ್ರೀಜ್ ಆಗಿರಬೇಕು. ಸ್ಯಾಮ್, ಧನ್ಯವಾದಗಳು ಜೇ, ನಾನು ನಿನ್ನ ಮಾತು ಕೇಳಬೇಕಿತ್ತು. ದಯೆಗೆ ಕೃತಜ್ಞರಾಗಿ ಗ್ರೇಗ್ ತನ್ನ ಪಾಠವನ್ನು ಕಲಿತರು ಮತ್ತು ಭವಿಷ್ಯದಲ್ಲಿ ಹೆಚ್ಚು ಜವಾಬ್ದಾರರಾಗಿರಲು ಭರವಸೆ ನೀಡಿದರು. ಕಥೆಯ ನೈತಿಕತೆ: ಜೀವನದಲ್ಲಿ ಯಶಸ್ವಿಯಾಗಲು ಕಠಿಣ ಪರಿಶ್ರಮ ಮತ್ತು ಮುಂದಿನ ಯೋಜನೆ ಅತ್ಯಗತ್ಯ. ಪ್ರಮುಖ ಕಾರ್ಯಗಳಿಂದ ನಿಮ್ಮನ್ನು ವಿಚಲಿತಗೊಳಿಸಲು ವಿನೋದವನ್ನು ಬಿಡಬೇಡಿ, ಅಥವಾ ನೀವು ನಂತರ ವಿಷಾದಿಸಬಹುದು.